ಫ್ರೆಂಡ್ಸ್, ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆ ಕುರಿತು ಒಂದು ಸಭೆ ನಡೆಸಿದ್ದಾರೆ. ಎಲ್ರಿಗೂ ಒಂದು ಅಪ್ಡೇಟ್ ಬಂದಿತ್ತು. ಮೊದಲು ಏನಪ್ಪ ಅದು ಅಪ್ಡೇಟ್ ಅಂದರೆ, ಅನ್ನಭಾಗ್ಯ ಯೋಜನೆ ಮುಂದೆ ಕಂಟಿನ್ಯೂ ಆಗಲ್ಲ, ಕ್ಯಾನ್ಸಲ್ ಆಗುತ್ತೆ. ಏನು 5 kg ಅಕ್ಕಿ ಕೊಟ್ಟು ಇನ್ನು ಉಳಿದ 5 kg ಅಮೌಂಟು ತಿಂಗಳು ಎಲ್ಲರ ಬ್ಯಾಂಕ್ ಅಕೌಂಟ್ಗೂ ಸ್ಯಾಂಕ್ಷನ್ ಮಾಡ್ತಿದ್ರು. ಆದರೆ ಇನ್ನು ಮುಂದೆ ಆ ಥರ ಕಂಟಿನ್ಯೂ ಆಗಲ್ಲ ಅಂತ ಎಲ್ರಿಗೂ ಒಂದು ನ್ಯೂಸ್ ಬಂದಿತ್ತು ಫ್ರೆಂಡ್ಸ್. ಅದ್ರ ಕುರಿತು ಸರ್ಕಾರದವರು ಒಂದು ಸಭೆ ನಡೆಸಿದ್ದಾರೆ ಫ್ರೆಂಡ್ಸ್. ಏನಪ್ಪ ಸಭೆಯಲ್ಲಿ ಚರ್ಚೆ ಆಗಿದ್ದು ಮತ್ತು ಏನು ಅಪ್ಡೇಟ್ ಬಂದಿದೆ ಹೊಸದಾಗಿ ಅಂತ ನಾನು ನಿಮ್ಗೆ ತಿಳಿಸ್ಕೊತೀನಿ. ಅದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದು ಇಷ್ಟ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರ ದಯವಿಟ್ಟು ಅಲ್ಲಿ ಬರ್ತಾರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂದಂಗೆ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಅನ್ನಭಾಗ್ಯ ಯೋಜನೆ ಕುರಿತು ಸರ್ಕಾರದವರು ಸಭೆ ನಡೆಸಿದ್ದಾರೆ ಅಂದರೆ ಮುಂದೆ ಬರಲ್ಲ ಅಂತ ಹೇಳಿದರು. ಆದರೆ ಈ ತಿಂಗಳು ಅದು ಕಂಟಿನ್ಯೂ ಆಗುತ್ತೆ ಅಂತ ಒಂದು ಹೊಸ ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ತಿಂಗಳು ಕೂಡ ಜನವರಿ ಮಂತು ಅಮೌಂಟು ನಿಮಗೆ ಸ್ಯಾಂಕ್ಷನ್ ಆಗುತ್ತೆ. 5 kg ಅಕ್ಕಿ ಕೊಡ್ತಾರೆ. ಇನ್ನು ಉಳಿದ ಅಕ್ಕಿ ಅಮೌಂಟ್ ಏನು ತಿಂಗಳ ಜನರ ಖಾತೆಗೆ ಜಮಾ ಮಾಡಿದ್ರು ಅದನ್ನೇ ಕಂಟಿನ್ಯೂ ಆಗುತ್ತೆ ಅಂತ ಸಭೆಯಲ್ಲಿ ಚರ್ಚೆ ಆಗಿದೆ, ಅಪ್ಡೇಟ್ ಬಂದಿದೆ ಫ್ರೆಂಡ್ಸ್. ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ನಿಮಗೆ 5 kg ಅಕ್ಕಿ ಮೊದಲೇನು ಬರ್ತಿತ್ತು, ಇನ್ನು ಉಳಿದ 5 kg ಅಮೌಂಟು ಬ್ಯಾಂಕ್ ಖಾತೆಗೆ ಸ್ಯಾಂಕ್ಷನ್ ಆಗಿದೆ. ಕಳೆದ ಡಿಸೆಂಬರ್ದು ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಸ್ಕ್ರೀನಲ್ಲಿ ತೋರಿಸಿದ್ದೀನಿ ಪ್ರೂಫು. ಈ ತಿಂಗಳದು ಸ್ಯಾಂಕ್ಷನ್ ಆಗುತ್ತೆ. 15ರಿಂದ 20ನೇ ತಾರೀಕು ಒಳಗೆ ಸ್ಯಾಂಕ್ಷನ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಏನು ಅನ್ನಭಾಗ್ಯದ್ದು ಅಮೌಂಟು ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. 15ಕ್ಕೆ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ನೀವು ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್, 15ನೇ ತಾರೀಕು ಆದಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬ್ಯಾಂಕ್ ಅಕೌಂಟ್ನ. ಇವಾಗ ಚೆಕ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಪ್ರೋಸೆಸ್ 15ರ ಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಜಿಲ್ಲೆಗೂ ಅನ್ನಭಾಗ್ಯ ಯೋಜನೆ ಕಂಟಿನ್ಯೂ ಆಗುತ್ತೆ. ಮತ್ತು ತಿಂಗಳು ಏನು ಸ್ಯಾಂಕ್ಷನ್ ಆಗ್ತಿತ್ತು ಅದೇ ರೀತಿ ಈ ಮಂತು ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ. ಬರುತ್ತೆ, ಅಮೌಂಟು ಸ್ಯಾಂಕ್ಷನ್ ಆಗುತ್ತೆ. ಇದೇ ಥರ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.